ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶಾರದಾ ಕಾಂಪಿಟೇಟಿವ್ ಅಕಾಡೆಮಿ. ನಾವು ಈ ಕ್ಲಾಸಲ್ಲಿ ದಿನಾಂಕ 21/5/2022 GPST ಪರೀಕ್ಷೆ ಏನು ನಡೀತು ಆ ಪರೀಕ್ಷೆಯ ಪೇಪರ್ 1 GK ಪೇಪರ್ ಸಾಮಾನ್ಯ ಅಧ್ಯಯನ ಪ್ರಶ್ನೆ ಪತ್ರಿಕೆಯನ್ನು ನಾವು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡಿ. ಮೊದಲನೇದಾಗಿ ಪ್ರಶ್ನೆಗಳನ್ನು ನೋಡ್ತಾ ಬರೋದಾದ್ರೆ ನೀವು ಇಲ್ಲಿ ನೋಡ್ತಿರ್ಬಹುದು. ಮೊದಲನೇದಾಗಿ ನಮಗೆ ಸಾಮಾನ್ಯ ಕನ್ನಡ ಮೊದಲನೇ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಇವು ಅನುನಾಸಿಕ ಅಕ್ಷರಗಳು. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಆಪ್ಷನ್ 1 ಆ, ಇ, ಉ, ಎ. ಆಪ್ಷನ್ 2 ಅಲ್ಲಿ ಖ, ಠ, ಢ, ಥ. ಮೂರನೇದು ನ್ಯ, ನ್ಯ, ನ, ನ ಕೊಟ್ಟಿದ್ದಾರೆ. ನಾಲ್ಕನೇ ಆಪ್ಷನ್ ಅಲ್ಲಿ ಯ, ರ, ಲ, ವ ಕೊಟ್ಟಿದ್ದಾರೆ. ಇದರ ಒಂದು ಸರಿಯಾದ ಉತ್ತರವನ್ನ ನೋಡೋಣ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ನೀವು ಕನ್ನಡ ವರ್ಣಮಾಲೆ. ಈ ಕನ್ನಡ ವರ್ಣಮಾಲೆಯಲ್ಲಿ ನಾವು 49 ಅಕ್ಷರಗಳನ್ನ ನೋಡ್ತೀವಿ. ಈ ಕನ್ನಡ ವರ್ಣಮಾಲೆಯನ್ನ ನಾವು 3 ವಿಧಗಳಾಗಿ ವಿಂಗಡಿಸ್ತೀವಿ. ಮೊದಲನೇದು ಸ್ವರಗಳು, ಮತ್ತೆ ವ್ಯಂಜನಗಳು, ಹಾಗೆ ಯೋಗವಾಹಗಳು ಅಂತ 3 ವಿಧಗಳಾಗಿ ವಿಂಗಡಿಸ್ತೀವಿ. ಸ್ವರಗಳಲ್ಲಿ ಮತ್ತೆ ನಾವು 3 ವಿಧಗಳು: ಹಸಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಈಗ ವ್ಯಂಜನಗಳು ಅಂತಂದ್ರೆ ವ್ಯಂಜನಗಳಲ್ಲೂ ಕೂಡ ನಾವು 2 ವಿಧಗಳಾಗಿ ವಿಂಗಡಿಸ್ತೀವಿ. ಅವು ಯಾವುವು ಅಂತ ಅಂದ್ರೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ 25 ವರ್ಗೀಯ ವ್ಯಂಜನಗಳಿವೆ, ಹಾಗೆ 9 ಅವರ್ಗೀಯ ವ್ಯಂಜನಗಳು ಇವೆ. ಈ ವರ್ಗೀಯ ವ್ಯಂಜನಗಳಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ ಮತ್ತೆ 3 ಭಾಗಗಳಾಗಿ ವಿಂಗಡಿಸ್ತೀವಿ. ಅಲ್ಪಪ್ರಾಣ ಅಂತ ಅಂದ್ರೆ ಏನು? ಕಡಿಮೆ ಉಸಿರು ತಗೊಂಡು ಉಚ್ಚಾರಣೆ ಮಾಡುವಂತ ಅಕ್ಷರಗಳನ್ನ ನಾವು ಅಲ್ಪಪ್ರಾಣ ಅಂತ ಕರಿತೀವಿ. ಹಾಗಾದ್ರೆ ಖ, ಘ, ಛ, ಝ ಇವೆಲ್ಲ ಕಡಿಮೆ ಉಸಿರು ತಗೊಳ್ಳೋವಂಥದ್ದು. ಹಾಗೆ ಹೆಚ್ಚು ಉಸಿರು ತಗೊಂಡು ಉಚ್ಚಾರಣೆ ಮಾಡುವಂತ ಅಕ್ಷರಗಳನ್ನ ನಾವು ಮಹಾಪ್ರಾಣ ಅಂತ ಕರಿತೀವಿ. ಖ, ಘ, ಛ, ಝ ಈ ರೀತಿ ಉಚ್ಚಾರಣೆ ಮಾಡ್ತೀವಿ. ಹೆಚ್ಚು ಉಸಿರನ್ನ ತಗೊಂಡು ಉಚ್ಚಾರಣೆಯನ್ನ ಮಾಡ್ತೀವಿ, ಅದನ್ನ ನಾವು ಮಹಾಪ್ರಾಣ ಅಂತ ಕರಿತೀವಿ. ಹಾಗೆ ಅನುನಾಸಿಕ ಅಂತ ಅಂದ್ರೆ ಮೂಗಿನ ಸಹಾಯದಿಂದ ನಾವು ಉಚ್ಚಾರಣೆ ಮಾಡುವಂತ ಅಕ್ಷರಗಳು. ನ ಅದು ಮೂಗಿಂದ ಮಾಡ್ತೀವಿ, ನ ಮೂಗು, ಮ ಇವೆಲ್ಲ ಮೂಗು, ನ್ಯ ಇವೆಲ್ಲ ನಾವು ಮೂಗಿನಿಂದ ಮಾಡುವಂತಹ ಒಂದು ಅಕ್ಷರಗಳ, ಮೂಗಿನ ಒಂದು ಸಹಾಯದಿಂದ ನಾವು ಉಚ್ಚಾರಣೆ ಮಾಡುವಂತಹ ಅಕ್ಷರಗಳಾಗಿವೆ. ಹಾಗಾಗಿ ನಮ್ಗೆ ಇಲ್ಲಿ ಕೊಟ್ಟಿರುವಂತ ಕ್ವಶನ್ ಏನು? ಈ ಒಂದು ಕ್ವಶನ್ಗೆ ಆನ್ಸರ್ ಅನುನಾಸಿಕ ಅಕ್ಷರಗಳು ಅಂದ್ರೆ ಆಪ್ಷನ್ 3 ಅಂದ್ರೆ ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂಥದ್ದು. ಮೂಗಿನ ಸಹಾಯದಿಂದ ಉಚ್ಚಾರಣೆ ಮಾಡುವಂತ ಅಕ್ಷರಗಳನ್ನ ನಾವು ಏನಂತ ಕರಿತೀವಿ? ಅನುನಾಸಿಕಗಳು ಅಂತ ಕರಿತೀವಿ. ಅವು ಯಾವುವು? ಇದ್ರ ಜೊತೆಗೆ ಇನ್ನೊಂದಿದೆ ಇಲ್ಲಿ ಮ. ಇವೆಲ್ಲವೂ ಕೂಡ ಅನುನಾಸಿಕ ಅಕ್ಷರಗಳು. ಎರಡನೇ ಕ್ವಶನ್ ಏನು? ರೂಢನಾಮಕ್ಕೆ ಉದಾಹರಣೆಯಾದ ಪದವಿದು. ಯಾವುದು ರೂಢನಾಮಕ್ಕೆ ಉದಾಹರಣೆ? ಮನುಷ್ಯ, ಕಾವೇರಿ, ವ್ಯಾಪಾರಿ, ಹೊಸದು. ಇದಕ್ಕೆ ವಿವರಣೆ ನೋಡೋದಾದ್ರೆ ನೋಡಿ, ಈ ನಾಮಪದ ಅನ್ನೋದ್ರಲ್ಲಿ ನಾವು 9 ವಿಧಗಳನ್ನ ನೋಡ್ಬೋದು. ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಸಂಖ್ಯೇಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಗ್ವಾಚಕಗಳು, ಸರ್ವನಾಮಗಳು ಅಂತ. ಈ ವಸ್ತುವಾಚಕದಲ್ಲಿ ಮತ್ತೆ ನಾವು 3 ವಿಭಾಗಗಳನ್ನ ನೋಡ್ಬೋದು. ಅದು ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ರೂಢನಾಮ ಅಂತ ಅಂದ್ರೆ ಏನು? ರೂಢಿಯಿಂದ ಹೇಳುವಂತದ್ದನ್ನ ನಾವು ರೂಢನಾಮ ಅಂತ ಕರಿತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ, ನದಿ ಅಂತ ಅಂದ್ರೆ ರೂಢಿಯಿಂದ ಹೇಳುವಂತಹ ಒಂದು ಪದ ಆಗಿರತ್ತೆ ನದಿ ಅನ್ನೋದು. ಅದೇ ಆ ನದಿಗೆ ಒಂದು ಹೆಸರಿದ್ರೆ ಅದನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಆ ಒಂದು ನದಿ, ಈಗ ನದಿ ಇದೆ, ನದಿಗೆ ಒಂದು ಕಾವೇರಿ ಅನ್ನೋದು ಹೆಸರಿದೆ, ಅದನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಈ ಕಾವೇರಿ ನದಿ ಅನ್ನೋದಕ್ಕೆ ಒಂದು ವಿಶೇಷತೆ ಇದೆ. ಈ ಕಾವೇರಿ ನದಿಗೆ ಅದನ್ನ ನಾವು ಏನಂತ ಕರಿತೀವಿ? ಜೀವ ನದಿ ಅಂತ ಕರಿತೀವಿ ಕಾವೇರಿ ನದಿಯನ್ನ. ಈ ಜೀವ ನದಿ ಅನ್ನುವಂಥದ್ದು ಏನು? ಅನ್ವರ್ಥನಾಮ. ಇದೊಂದು ಗುಣ ವಿಶೇಷತೆ ಇರೋದನ್ನ ನಾವು ಅನ್ವರ್ಥನಾಮ ಅಂತ ಕರಿತೀವಿ. ಈ ನಾಯಿ ಅನ್ನೋದು ನಾವು ರೂಢಿಯಿಂದ ಹೇಳುವಂಥದ್ದು ನಾಯಿ. ಆ ನಾಯಿಗೆ ಒಂದು ಹೆಸರಿದ್ರೆ ಅದನ್ನ ಪಿಂಕಿ ಅಂತ ಒಂದು ಹೆಸರು ಕರೆದ್ರೆ ಅದಕ್ಕೆ ಏನಂತ ಕರಿತೀವಿ? ಅಂಕಿತನಾಮ ಅಂತೀವಿ. ಆ ಪಿಂಕಿ ನಾಯಿ ಯಾವ ರೀತಿ ವಿಶೇಷತೆಯನ್ನು ಹೊಂದಿದೆ? ಕರಿಯ ನಾಯಿ ಆಗಿರುತ್ತೆ, ಸೊ ಅದು ಅನ್ವರ್ಥನಾಮ. ಈಗ ಮರ, ಮರ ಅನ್ನೋದು ನಾವು ರೂಢಿಯಿಂದ ಹೇಳುವಂಥದ್ದು ರೂಢನಾಮ. ಆ ಮರ ಎಂಥ ಮರ? ಮಾವಿನ ಮರ. ಅದಕ್ಕೊಂದು ಹೆಸರಿದೆ ಮಾವಿನ ಮರ ಅಂತ, ಅದನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಆ ಮಾವಿನ ಮರ ಎಂಥ ಒಂದು ವಿಶೇಷತೆಯನ್ನು ಹೊಂದಿದೆ? ಆ ಹಣ್ಣು ಮಾವಿನ ಹಣ್ಣಿನ ಮರ ಅಂದ್ರೆ ಸಿಹಿ ಹಣ್ಣಿನ ಮರ, ಸಿಹಿ ಆಗಿದೆ, ಅದನ್ನ ನಾವು ಅನ್ವರ್ಥನಾಮ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅನ್ನೋದ್ರ ನೋಡೋದಾದ್ರೆ ನೋಡಿ, ಇಲ್ಲಿ
ಈ ಎರಡನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ರೂಢನಾಮಕ್ಕೆ ಉದಾಹರಣೆಯಾದ ಪದ ಯಾವುದು? ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, ಮನುಷ್ಯ, ಕಾವೇರಿ, ವ್ಯಾಪಾರಿ, ಹೊಸದು ಅಂತ. ಇದಕ್ಕೆ ಸರಿಯಾದ ಉತ್ತರ ಮನುಷ್ಯ. ಯಾಕಂದ್ರೆ ಮನುಷ್ಯ ಅಂತ ಅಂದ್ರೆ ಅದು ರೂಢಿಯಿಂದ ಹೇಳುವಂತಹ ಪದ ಆಗಿರುತ್ತೆ. ಆ ಮನುಷ್ಯನಿಗೆ ಒಂದು ಹೆಸರಿದ್ರೆ ಅದನ್ನ ಅಂಕಿತ ನಾಮ ಅಂತ ಕರಿತೀವಿ. ಆ ಮನುಷ್ಯ ಹೆಸರಿದೆ, ಆ ಮನುಷ್ಯ ಅವನ ವಿಶೇಷತೆ ಏನು, ಅವನು ಬೆಳ್ಳಗಿದಾನ, ಅವನು ಉದ್ದ ಇದ್ದಾನ, ಅವನು ದಪ್ಪ ಇದ್ದಾನ ಅನ್ನೋದು ಹೇಳೋದನ್ನ ನಾವು ಅನ್ವರ್ಥ ನಾಮ ಅಂತ ಕರಿತೀವಿ. ಇಲ್ಲಿ ಕಾವೇರಿ ನದಿ, ನಾವ್ ಆಗ್ಲೇ ಎಕ್ಸಾಂಪಲ್ ಅಲ್ಲಿ ನೋಡಿದ್ವಿ, ಕಾವೇರಿ ನದಿ ಅನ್ನೋಂಥದ್ದೇನು, ಇದು ಅಂಕಿತನಾಮ. ಹೊಸದು ಅನ್ನೋದು ಅನ್ವರ್ತನಾಮ. ವ್ಯಾಪಾರಿ ಅನ್ನೋದು ಕೂಡ ಅನ್ವರ್ತನಾಮ. ಯಾಕಂದ್ರೆ ಮನುಷ್ಯ ಅನ್ನೋನು ಒಂದು ಹೆಸರಿರುತ್ತೆ, ಅದನ್ನ ಅಂಕಿತನಾಮ ಅಂತ ಕರಿತೀವಿ. ವ್ಯಾಪಾರಿ ಅನ್ನೋದು ಅನ್ವರ್ತನಾಮ. ಯಾಕಂದ್ರೆ ಆ ಮನುಷ್ಯ ಅವನು ವ್ಯಾಪಾರ, ಅವನ ವಿಶೇಷತೆ ಏನು, ಅವನು ಏನ್ ಕೆಲಸ ಮಾಡ್ತಿದ್ದಾನೆ ಅನ್ನೋ ಹೇಳೋದನ್ನ ವ್ಯಾಪಾರಿ, ಅದನ್ನ ನಾವು ಅನ್ವರ್ತನಾಮ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಮೂರನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಅಷ್ಟು, ಇಷ್ಟು, ಹಲವು, ಈ ಪದಗಳು ವ್ಯಾಕರಣಾಂಶಗಳಿವೆ. ಯಾವುದು? ಅಷ್ಟು, ಇಷ್ಟು, ಹಲವು ಅನ್ನುವಂಥದ್ದು ಯಾವ್ದಿದು? ಯಾವ ವ್ಯಾಕರಣಾಂಶಕ್ಕೆ ಬಂದಿದೆ? ಗುಣವಾಚಕ, ಪರಿಮಾಣ ವಾಚಕಕ್ಕೆ ಬರುತ್ತೋ, ಅಥವಾ ಸಂಖ್ಯೆಯ ವಾಚಕನ, ಅಥವಾ ಭಾವನಾಮನು? ಗುಣವಾಚಕ ಅಂದ್ರೆ ಏನು? ಗುಣಗಳನ್ನ ಹೇಳುವಂಥದ್ದನ್ನ ಗುಣವಾಚಕ ಅಂತ ಕರಿತೀವಿ. ಸಂಖ್ಯೆಯ ವಾಚಕ ಅಂದ್ರೆ ಏನು? ಭಾವನಾಮ ಅಂದ್ರೆ ಏನು? ನೋಡೋಣ ಹಾಗಂದ್ರೆ ಏನು ಅಂತ ಅಂದ್ರೆ, ಸರಿಯಾದ ಉತ್ತರ ಪರಿಮಾಣ ವಾಚಕ. ಏನು ಪರಿಮಾಣ ವಾಚಕ ಅಂದ್ರೆ ಏನು ನೋಡಿ, ನೀವು ಇಲ್ಲಿ ನೋಡ್ತಿರ್ಬೋದು. ಪರಿಮಾಣ ವಾಚಕ ಅಂತ ಅಂದ್ರೆ ಪ್ರಮಾಣವನ್ನ ಹೇಳುವಂಥದ್ದು. ಏನು? ಇವಾಗ ಒಂದು ಮಾವಿನ ಮರ ಇದೆ, ಮಾವಿನ ಹಣ್ಣಿದೆ. ಎಷ್ಟು ಮಾವಿನ ಹಣ್ಣಿದೆ? ಕೆಲವು ಇದಾವ, ಹಲವು, ಇಷ್ಟು, ಅಷ್ಟು, ಎಷ್ಟು ಅನ್ನೋದ್ರ ಬಗ್ಗೆ ಆ ಒಂದು ಪ್ರಮಾಣವನ್ನ ಹೇಳೋದನ್ನ ನಾವು ಪರಿಮಾಣ ವಾಚಕ ಅಂತ ಕರಿತೀವಿ. ನೆಕ್ಸ್ಟ್ 4ನೇ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಹೊಳೆಯಿಂದ ಈ ಪದದಲ್ಲಿರುವ ವಿಭಕ್ತಿ. ಹೊಳೆಯಿಂದ ಆಪ್ಷನ್ 1 ಪ್ರಥಮ, ಆಪ್ಷನ್ 2 ಷಷ್ಠಿ, ಆಪ್ಷನ್ 3 ಚತುರ್ಥಿ, ಆಪ್ಷನ್ 4 ತೃತೀಯ. ಇದಕ್ಕೆ ಸರಿಯಾದ ಉತ್ತರ ತೃತೀಯ. ಏನು ತೃತೀಯ ವಿಭಕ್ತಿ ಅಂತ ಅಂದ್ರೆ ನೋಡೋದಾದ್ರೆ ನೋಡಿ, ಇದು ವಿಭಕ್ತಿಗಳು ಅಂದ್ರೆ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥ ವಿಭಕ್ತಿ, ಇದು ಪಂಚಮ ವಿಭಕ್ತಿ. ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ, ಸಪ್ತಮಿ ವಿಭಕ್ತಿ. ಪ್ರಥಮ ವಿಭಕ್ತಿ ನಾವು ಉ ಅಂತ ಕರಿತೀವಿ. ದ್ವಿತೀಯ ವಿಭಕ್ತಿ ಅಂದ್ರೆ ಅನ್ನು, ತೃತೀಯ ವಿಭಕ್ತಿ ಇಂದ, ಚತುರ್ಥ ವಿಭಕ್ತಿ ಘೆ, ಖೆ, ಇಖೆ, ಇಘೆ, ಪಂಚಮಿ ವಿಭಕ್ತಿ ದೆಸೆಯಿಂದ, ಷಷ್ಠಿ ವಿಭಕ್ತಿ ಆ, ಸಪ್ತಮಿ ವಿಭಕ್ತಿ ಅಲ್ಲಿ. ಇದು ಹಳೆಗನ್ನಡಕ್ಕೆ ಸಂಬಂಧಪಟ್ಟಿರುವ ವಿಭಕ್ತಿ ಪ್ರತ್ಯಯಗಳು. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ನೋಡಿ, ಇಲ್ಲಿ ಹುಡುಗನು ಪಾಠ ಓದುತ್ತಾನೆ. ಹುಡುಗನು, ನು ಅನ್ನೋದು ಇಲ್ಲಿ ಊ ಇದೆ. ಊ ಇರೋದ್ರಿಂದ ಅದನ್ನ ಪ್ರಥಮ ವಿಭಕ್ತಿ, ಅದಕ್ಕೆ ಕಾರಕಾರ್ಥ ಕರ್ತೃಕಾರಕ. ದ್ವಿತೀಯ ವಿಭಕ್ತಿಗೆ ಹುಡುಗ ಮರವನ್ನ ಹತ್ತಿದ, ಅನ್ನು ಇದೆ ಇಲ್ಲಿ. ವನ್ನು ಅಂದ್ರೆ ಅನ್ನು, ಇಲ್ಲಿ ಅನ್ನು ಇದೆ, ಇದಕ್ಕೆ ಕಾರಕಾರ್ಥ ಏನು? ಕರ್ಮಕಾರಕ. ತೃತೀಯ ವಿಭಕ್ತಿ ಇಂದ, ಹುಡುಗ ಕಲ್ಲಿನಿಂದ ಹೊಡೆದ. ಇಂದ ಅನ್ನೋ ಶಬ್ದ ಇಲ್ಲಿದೆ ನೋಡಿ, ಈ ನಿಂದ, ಇಂದ, ಇದಕ್ಕೆ ಕಾರಕಾರ್ಥ ಕರಣ. ನೆಕ್ಸ್ಟ್ ಚತುರ್ಥ ವಿಭಕ್ತಿ ಘೆ, ಖೆ, ಇಕ್ಕೆ, ಇಗೆ ಇದ್ರೆ, ಹುಡುಗ ತಂಗಿಗೆ ಹಣ್ಣು ಕೊಟ್ಟ. ತಂಗಿಗೆ ಗೆ ಅಂದ್ರೆ ಇಲ್ಲಿ ಚತುರ್ಥ ವಿಭಕ್ತಿ, ಇದು ಕಾರಕಾರ್ಥ ಸಂಪ್ರದಾನ. ಪಂಚಮಿ ವಿಭಕ್ತಿ ದೆಸೆಯಿಂದ, ಹಳೆಗನ್ನಡದಲ್ಲಿ ಅತ್ತಣಿಂ, ಅತ್ತಣಿಂದಂ. ಹುಡುಗನ ದೆಸೆಯಿಂದ, ಇದು ಯಾವ ಕಾರಕಾರ್ಥ? ಅಪಧಾನ. ಷಷ್ಠಿ ವಿಭಕ್ತಿ ಆ, ಹಳೆಗನ್ನಡದಲ್ಲೂ ಆ. ಹುಡುಗ ನ ಅಂದ್ರೆ ಇಲ್ಲಿ ಯಾವ ಸ್ವರ ಇದೆ? ಆ ಅನ್ನೋ ಸ್ವರ ಇದೆ. ಸೊ ಹಾಗಾಗಿ ಇದು ಷಷ್ಠಿ ವಿಭಕ್ತಿ, ಇದು ಕಾರಕಾರ್ಥ ಸಂಬಂಧ. ಇಲ್ಲಿ ಸಪ್ತಮಿ ವಿಭಕ್ತಿ ಇದೆ. ಈ ಸಪ್ತಮಿ ವಿಭಕ್ತಿಯಲ್ಲಿ ಅಲ್ಲಿ ಬರುತ್ತೆ, ಹಳೆಗನ್ನಡದಲ್ಲಿ ಒಳ್. ಹುಡುಗನ ಕೈಯಲ್ಲಿ, ಇಲ್ಲಿ ಯ ಅಂದ್ರೆ ಅಲ್ಲಿ ಅನ್ನೋ ಸ್ವರ ಇದೆ. ಹಣ್ಣು ಇದೆ, ಹುಡುಗನ ಕೈಯಲ್ಲಿ ಹಣ್ಣು ಇದೆ, ಇದು ಕಾರಕಾರ್ಥ ಅಧಿಕರಣ. ಹಾಗಾದ್ರೆ ನಮ್ಗೆ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ನೋಡೋದಾದ್ರೆ ನೋಡಿ, ಇಲ್ಲಿ 5ನೇ ಕ್ವಶನ್, ಆದೇಶ ಸಂಧಿಗೆ ಉದಾಹರಣೆಯಾದ ಪದವಿದು. ಮೊದಲನೇದು ಏನ್ ಕೊಟ್ಟಿದ್ದಾರೆ? ಮೊದಲನೇ ಆಪ್ಷನ್ ಮೈದೋರು, ಎರಡನೇದು ಮಹಾತ್ಮ, ಮೂರನೇದು ಅಜಂತ, 4ನೇ ಆಪ್ಷನ್ ತನ್ಮಯ. ಆದೇಶ ಸಂಧಿಗೆ ಉದಾಹರಣೆ ಆಪ್ಷನ್ 1 ಮೈದೊರೆ. ಮೈ ಪ್ಲಸ್ ತೊರೆ, ಅಥವಾ ಮೈ ತೊರೆ ಅಲ್ಲ ತೋರು, ಮೈ ಪ್ಲಸ್ ತೋರು, ಮೈದೋರು. ನೋಡಿ, ಆದೇಶ ಸಂಧಿ ಅಂತ ಅಂದ್ರೆ ಏನು? ಸಂಧಿ ಆಗುವಾಗ ಅಂದ್ರೆ ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಅಕ್ಷರದ ಸ್ಥಾನದಲ್ಲಿ ಬೇರೊಂದು ಅಕ್ಷರವು ಬರುವುದೇ ಆದೇಶ ಸಂಧಿ ಆಗಿರುತ್ತೆ. ಆದೇಶ ಸಂಧಿ ಅನ್ನುವಂಥದ್ದು ಕನ್ನಡ ಸಂಧಿ.
ನೋಡಿ ಉದಾಹರಣೆ ನೋಡೋದಾದ್ರೆ ಮಳೆ ಪ್ಲಸ್ ಕಾಲ ಮಳೆಗಾಲ. ನೋಡಿ ಕ ಇದ್ದಿದ್ದು ಗ ಆಗತ್ತೆ, ಕ ಇದ್ದಿದ್ದು ಆದೇಶವಾಗಿ ಬಂದು ಗ ಆಗತ್ತೆ, ಘ. ತ ಇದ್ದಿದ್ದು ದ, ಪ ಬ ಆಗತ್ತೆ, ಆದೇಶವಾಗಿ ಬರುತ್ತೆ. ಪ ಭ ಮ ಇದ್ದಾಗ ವ ಆದೇಶವಾಗಿ ಬರುತ್ತೆ. ಸ ಇದ್ದಾಗ ಚ ಛ ಜ ಆದೇಶವಾಗಿ ಬರುತ್ತೆ. ಆದ್ದರಿಂದ ಇದನ್ನ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ನೋಡಿ, ಮೈ ಪ್ಲಸ್ ತೋರು ಮೈದೋರು, ಚಳಿ ಪ್ಲಸ್ ಕಾಲ ಚಳಿಗಾಲ, ಬೆಟ್ಟ ಪ್ಲಸ್ ಥಾವರೆ ಬೆಟ್ಟಧಾವರೆ, ಕಣ್ ಪ್ಲಸ್ ಕೆಟ್ಟು ಕಂಗೆಟ್ಟು, ಕಾಯ್ದಿದ್ದು ಗ ಆಗತ್ತೆ. ನೋಡಿ ಕಣ್ ಪ್ಲಸ್ ಪನಿ ಕಂಬನಿ, ಪ ಇದ್ದಿದ್ದು ಬ ಆಗತ್ತೆ. ಹುಲ್ಲು ಪ್ಲಸ್ ಕಾವಲು ಹುಲ್ಲುಗಾವಲು, ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ, ಕಾಯ್ದಿದ್ದು ಗ ಆಗತ್ತೆ. ಕಳೆ ಪ್ಲಸ್ ಕೂಡಿ ಕಳೆಗೂಡಿ. ಈ ರೀತಿಯಾದಂತ ಆದೇಶ ಸಂಧಿಗೆ ಉದಾಹರಣೆಗಳನ್ನ ನಾವು ನೋಡಬಹುದು.